ಕರ್ನಾಟಕ ತಮಿಳುನಾಡು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಳೆನೀರು ತುಂಬಿದ್ದ ಲಾರಿ ಅಪಘಾತವಾದ ಘಟನೆ ನಡೆದಿದೆ. ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾರ್ಯಪಾಳ್ಯ ವಾಹನ ತಪಾಸಣಾ ಕೇಂದ್ರದ ಬಳಿ ತಮಿಳುನಾಡಿನ ಸತ್ಯಮಂಗಲಂದಿಂದ ಚಾಮರಾಜನಗರದ ಕಡೆಗೆ ಬರುತ್ತಿದ್ದ ಎಳೆನೀರು ತುಂಬಿದ ಲಾರಿ ಅಪಘಾತಕ್ಕೆ ಈಡಾಗಿದೆ. ಕವಿಂದ ಲಾರಿಯಲ್ಲಿ ಇದ್ದ ಎಳೆನೀರನ್ನ ಸಾರ್ವಜನಿಕರು ಕೊಂಡೊಯ್ದಿದ್ದಾರೆ. ತಮಿಳುನಾಡಿನ ಈರೋಡು ಜಿಲ್ಲೆ ಸತ್ಯಮಂಗಲಂದಿಂದ ಕರ್ನಾಟಕ ರಾಜ್ಯ ಚಾಮರಾಜನಗರಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಎಳೆನೀರು ಏರಿಸಿ ಹೋದ ಲಾರಿ ಹಾಸನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದು ನಿಂತಿತ್ತು. ಆಗ ತಮಿಳುನಾಡು ಗಡಿ ಕರ್ನಾಟಕದಲ್ಲಿ ಕಾರ್ಯಪಾಳಿ ಬಳಿ ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣವನ್ನ ಕಳೆದುಕೊಂಡು ಅಪಘಾತಕ್ಕೆ ಒಳಗಾಗಿದೆ. ಈ ಅಪಘಾತದಲ್ಲಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇಲಾಗಿ ಲಾರಿಯಲ್ಲಿ 2,000ಕ್ಕೂ ಹೆಚ್ಚು ಎಳೆನೀರು ರಸ್ತೆಯಲ್ಲಿ ಚಿದುರಿ ಬಿದ್ದಿದೆ. ಈ ಅಪಘಾತದ ಕಾರಣ ಆ ಭಾಗದಲ್ಲಿ ಸ್ವಲ್ಪ ಸಮಯ ಸಂಚಾರಕ್ಕೆ ತೊಂದರೆಯಾಯಿತು. ಅಲ್ಲೇ ಬರುತ್ತಿದ್ದ ಸಾರ್ವಜನಿಕರು ಅಪಘಾತಕ್ಕೆ ಈಡಾದ ಲಾರಿಯಲ್ಲಿ ಚೆಲ್ಲಿದ್ದ ಎಳೆನೀರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕರ್ನಾಟಕ ತಮಿಳುನಾಡು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಳೆನೀರು ತುಂಬಿದ್ದ ಲಾರಿ ಅಪಘಾತವಾದ ಘಟನೆ ನಡೆದಿದೆ. ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾರ್ಯಪಾಳ್ಯ ವಾಹನ ತಪಾಸಣಾ ಕೇಂದ್ರದ ಬಳಿ ತಮಿಳುನಾಡಿನ ಸತ್ಯಮಂಗಲಂದಿಂದ ಚಾಮರಾಜನಗರದ ಕಡೆಗೆ ಬರುತ್ತಿದ್ದ ಎಳೆನೀರು ತುಂಬಿದ ಲಾರಿ ಅಪಘಾತಕ್ಕೆ ಈಡಾಗಿದೆ. ಕವಿಂದ ಲಾರಿಯಲ್ಲಿ ಇದ್ದ ಎಳೆನೀರನ್ನ ಸಾರ್ವಜನಿಕರು ಕೊಂಡೊಯ್ದಿದ್ದಾರೆ. ತಮಿಳುನಾಡಿನ ಈರೋಡು ಜಿಲ್ಲೆ ಸತ್ಯಮಂಗಲಂದಿಂದ ಕರ್ನಾಟಕ ರಾಜ್ಯ ಚಾಮರಾಜನಗರಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಎಳೆನೀರು ಏರಿಸಿ ಹೋದ ಲಾರಿ ಹಾಸನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದು ನಿಂತಿತ್ತು. ಆಗ ತಮಿಳುನಾಡು ಗಡಿ ಕರ್ನಾಟಕದಲ್ಲಿ ಕಾರ್ಯಪಾಳಿ ಬಳಿ ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣವನ್ನ ಕಳೆದುಕೊಂಡು ಅಪಘಾತಕ್ಕೆ ಒಳಗಾಗಿದೆ. ಈ ಅಪಘಾತದಲ್ಲಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇಲಾಗಿ ಲಾರಿಯಲ್ಲಿ 2,000ಕ್ಕೂ ಹೆಚ್ಚು ಎಳೆನೀರು ರಸ್ತೆಯಲ್ಲಿ ಚಿದುರಿ ಬಿದ್ದಿದೆ. ಈ ಅಪಘಾತದ ಕಾರಣ ಆ ಭಾಗದಲ್ಲಿ ಸ್ವಲ್ಪ ಸಮಯ ಸಂಚಾರಕ್ಕೆ ತೊಂದರೆಯಾಯಿತು. ಅಲ್ಲೇ ಬರುತ್ತಿದ್ದ ಸಾರ್ವಜನಿಕರು ಅಪಘಾತಕ್ಕೆ ಈಡಾದ ಲಾರಿಯಲ್ಲಿ ಚೆಲ್ಲಿದ್ದ ಎಳೆನೀರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕರ್ನಾಟಕ ತಮಿಳುನಾಡು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಳೆನೀರು ತುಂಬಿದ್ದ ಲಾರಿ ಅಪಘಾತವಾದ ಘಟನೆ ನಡೆದಿದೆ. ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾರ್ಯಪಾಳ್ಯ ವಾಹನ ತಪಾಸಣಾ ಕೇಂದ್ರದ ಬಳಿ ತಮಿಳುನಾಡಿನ ಸತ್ಯಮಂಗಲಂದಿಂದ ಚಾಮರಾಜನಗರದ ಕಡೆಗೆ ಬರುತ್ತಿದ್ದ ಎಳೆನೀರು ತುಂಬಿದ ಲಾರಿ ಅಪಘಾತಕ್ಕೆ ಈಡಾಗಿದೆ. ಕವಿಂದ ಲಾರಿಯಲ್ಲಿ ಇದ್ದ ಎಳೆನೀರನ್ನ ಸಾರ್ವಜನಿಕರು ಕೊಂಡೊಯ್ದಿದ್ದಾರೆ. ತಮಿಳುನಾಡಿನ ಈರೋಡು ಜಿಲ್ಲೆ ಸತ್ಯಮಂಗಲಂದಿಂದ ಕರ್ನಾಟಕ ರಾಜ್ಯ ಚಾಮರಾಜನಗರಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಎಳೆನೀರು ಏರಿಸಿ ಹೋದ ಲಾರಿ ಹಾಸನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದು ನಿಂತಿತ್ತು. ಆಗ ತಮಿಳುನಾಡು ಗಡಿ ಕರ್ನಾಟಕದಲ್ಲಿ ಕಾರ್ಯಪಾಳಿ ಬಳಿ ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣವನ್ನ ಕಳೆದುಕೊಂಡು ಅಪಘಾತಕ್ಕೆ ಒಳಗಾಗಿದೆ. ಈ ಅಪಘಾತದಲ್ಲಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇಲಾಗಿ ಲಾರಿಯಲ್ಲಿ 2,000ಕ್ಕೂ ಹೆಚ್ಚು ಎಳೆನೀರು ರಸ್ತೆಯಲ್ಲಿ ಚಿದುರಿ ಬಿದ್ದಿದೆ. ಈ ಅಪಘಾತದ ಕಾರಣ ಆ ಭಾಗದಲ್ಲಿ ಸ್ವಲ್ಪ ಸಮಯ ಸಂಚಾರಕ್ಕೆ ತೊಂದರೆಯಾಯಿತು. ಅಲ್ಲೇ ಬರುತ್ತಿದ್ದ ಸಾರ್ವಜನಿಕರು ಅಪಘಾತಕ್ಕೆ ಈಡಾದ ಲಾರಿಯಲ್ಲಿ ಚೆಲ್ಲಿದ್ದ ಎಳೆನೀರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ